ಸೈಟ್ ವಾಪಸ್ ಕೊಟ್ಟರು ಟೀಕಿಸ್ತಾರೆ, ಏನು ಮಾಡಿದ್ರು ಟೀಕಿಸ್ತಾನೆ ಇರ್ತಾರೆ. ಕಾನೂನು ಹೋರಾಟ ಮಾಡ್ತಾ ಇದ್ರು ಕೂಡ ಇಲ್ಲಿ ಟೀಕೆ ನಿರಂತರವಾಗ್ತಾ ಇದೆ. ನೈತಿಕತೆ ಯಾವಾಗ ಅಂದರೆ ಸತ್ಯ ಇದ್ದಾಗ ಮಾತ್ರ. ಬಿಜೆಪಿ ವಿರುದ್ಧವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವಾಗ್ದಾಳಿ ಮಾಡಿದ್ದಾರೆ. ಸೈಟ್ ವಾಪಸ್ ಕೊಟ್ಟರು ಟೀಕೆ, ಕಾನೂನು ಹೋರಾಟ ಮಾಡಿದ್ರು ಟೀಕೆ, ಬಂದಿರೋದು ಬರೀ ಆರೋಪ ಮಾತ್ರ. ಅಲ್ಲಿ ಕಾನೂನು ಫೈಟ್ ನಡೀತಾನೇ ಇದೆ, ಅಲ್ಲಿ ಕಾನೂನು ಹೋರಾಟವನ್ನು ಅವ್ರು ಮಾಡ್ತಾನೇ ಇದ್ದಾರೆ. ನೈತಿಕತೆ ಯಾವಾಗ ಅಂತ ಹೇಳಿದ್ರೆ ಸತ್ಯ ಇದ್ದಾಗ ನೈತಿಕತೆ ಇರುತ್ತೆ. ಹೆದರ್ಕೊಂಡು ಸೈಟ್ ಕೊಡ್ತಕ್ಕಂಥ ಪ್ರಶ್ನೆ ಅಲ್ಲ ರೀ ಇದು. ಅವರಿಗೆ ನೋವಾಗಿದೆ ಇದು. ನಾವು ನ್ಯಾಯವಾಗಿ ಸೈಟ್ ತೊಗೊಂಡ್ರು ಕೂಡ, ನಮ್ಮ ಜಮೀನು ಕೊಟ್ಬಿಟ್ಟು ನಾವು ಸೈಟ್ ತೊಗೊಂಡಿದ್ರು ಕೂಡ ಈ ಸೈಟ್ ಬಗ್ಗೆ ಇಷ್ಟೆಲ್ಲ ವಿವಾದ ಸುತ್ತಕೊಂಡು 40-45 ವರ್ಷಗಳ ರಾಜಕೀಯ ಜೀವನ ಸಿದ್ದರಾಮಯ್ಯ ಅವರದು. ನಾನು ಅವ್ರಿಗೆ ನೋವು ಕೊಡೋಕ್ಕೆ ಇಷ್ಟಪಡಲ್ಲ. ಈ ಸೈಟ್ ಕಾರಣದಿಂದಾಗಿ ತಾನೇ ಅವರಿಷ್ಟು ವರ್ಷಗಳ ಕಾಲದ ರಾಜಕೀಯ ಜೀವನದಲ್ಲಿ ಈ ಸೈಟ್ ವಿಚಾರ ಸುಳ್ಳಿಲ್ ಸಿಕ್ಕಾಕೊಂಡಿದ್ದಾರಲ್ಲ, ನನಗೆ ಈ ಸೈಟೇ ಬೇಡಪ್ಪ ಅಂತ ಅವರ ಪತ್ನಿ ಹೇಳಿದ್ರೆ ಅದನ್ನೂ ಟೀಕೆ ಮಾಡ್ತಾರಲ್ರಿ ಇವರು. ಹೆದರ್ಕೊಂಬಿಟ್ರು, ಕಳ್ತನ ಮಾಡಿಬಿಟ್ಟಿದ್ರು, ಸಿಕ್ಕಾಕೊಂಬಿಟ್ರು, ಹಾಗೆ ಹೀಗೆ ಅಂತ ಈ ಥರ ಮಾತಾಡಬಾರ್ದಲ್ವಾ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ. ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರು ಕೂಡ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸೈಟನ್ನು ವಾಪಸ್ ಮಾಡೋ ಮೂಲಕವಾಗಿ ಸಿದ್ದರಾಮಯ್ಯ ಅವರು ಸೂಕ್ತ ನಿರ್ಣಯ ತೆಗೆದುಕೊಂಡಿದ್ದಾರೆ. ಸೈಟ್ ಪಡೆದಿದ್ದಾರೆ ಎನ್ನುವುದಕ್ಕೇನೆ ಫುಲ್ ಸ್ಟಾಪ್ ಇದ್ದುಬಿಟ್ಟಿದೆ ಇಲ್ಲಿ. ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರ ಪ್ರತಿಕ್ರಿಯೆ ಇದು. ಏನು ಮಾಡಿದ್ರು ಟೀಕೆ ಆಗ್ತಾ ಇದೆಯಲ್ವಾ? ನೀವು ವಾಪಸ್ ಕೊಟ್ಟರು ಟೀಕೆ ಆಗ್ತಾ ಇದೆ, ಕಾನೂನಾತ್ಮಕವಾಗಿ ಫೈಟ್ ಮಾಡ್ತಾ ಇದ್ರು ಟೀಕೆ ಆಗ್ತಾ ಇದೆ. ಮೊಸರಲ್ಲಿ ಕಲ್ಲು ಹುಡುಕ್ತಾನೆ ಇದ್ರೆ ಎಲ್ಲಿಗೆ ಕೊನೆ ಆಗುತ್ತೆ? ಇದು ಎಲ್ಲ ಯಾವತ್ತಾದ್ರೂ ಒಂದಿನ ಇದು ಕೊನೆ ಆಗ್ಬೇಕಲ್ವಾ? ಅದು ನೋಡೋಣ ಆಮೇಲೆ. ನೈತಿಕತೆ ಯಾವಾಗ ಅಂದ್ರೆ ಸತ್ಯ ಇದ್ದಾಗ. ಅಸತ್ಯ ಇದ್ದಾಗ ನೈತಿಕತೆ ಪ್ರಶ್ನೆ ಎಲ್ಲಿ ಬರುತ್ತೆ? ಏನಾದ್ರೂ ಅವ್ರು ಏನಾದ್ರೂ ಹೇಳ್ಕೊಳ್ಳಿ, ಆದ್ರೆ ಅವರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಹೌದಪ್ಪ, ನಮಗೆ ಈ ಸೈಟ್ ಬೇಡ. ಇಷ್ಟೊಂದು ನೀವು ಗೊಂದಲ ಮಾಡೋದಿದ್ರೆ, ನಮ್ಮ ಯಜಮಾನರಿಗೆ ರಾಜಕೀಯವಾಗಿ ನೀವು ತೊಂದರೆ ಮಾಡ್ತಾ ಇದ್ದೀರಾ, ಅದಕ್ಕೆ ನನಗೇನು ಬೇಕಾಗಿಲ್ಲ ಅಂತೇಳಿ ಅವ್ರು ಸರೆಂಡರ್ ಮಾಡಿದ್ದಾರೆ. ಸಿದ್ದರಾಮಯ್ಯನವ್ರು ಅವತ್ತು ಹೇಳಿದ್ದು ಒಂದು ಸ್ಟೇಟ್ಮೆಂಟ್ ಹೇಳಿದ್ರೆ ಬಿಟ್ಟರೆ ಅವರೇನು ಕಾಗದ ಬರೆದಿಲ್ಲ. ನೀವು 62 ಕೋಟಿ ನನಗೆ ಕೊಡಿ, ನನಗೆ ಬಿಟ್ಕೊಡ್ತೀನಿ ಅಂತ ಅವರು ಒಂದು ಸ್ಟೇಟ್ಮೆಂಟು ಅವತ್ತು ಭಾಷಣ ಮಾಡುವಾಗ ಹೇಳಿದರು. ಆದರೆ ಅದು ಇವತ್ತು ಆ ಪ್ರಶ್ನೆ ಬರೋದಿಲ್ವಲ್ಲ. ಇವತ್ತು ನಾವು ಹಣನೂ ಕೇಳೋದಿಲ್ಲ, ಏನೂ ಇಲ್ಲ, ಅದನ್ನು ಬಿಟ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಹೇಳಿದಾರಲ್ಲ, ಕ್ಲಾರಿಫೈ ಮಾಡಿದ್ದಾರೆ ಯಾವ ಕಾರಣಕ್ಕೆ ನಾನು ಬಿಟ್ಕೊಡ್ತಾ ಇದ್ದೀನಿ ಅನ್ನೋದನ್ನ ಹೇಳಿದಾರಲ್ವಾ. ಅವರು ರಾಜಕೀಯ ಕಾರಣಕ್ಕೆ ನೀವು ದುರುಪಯೋಗ ಮಾಡಿಕೊಂಡು ನಮ್ಮ ಯಜಮಾನ್ರ ಮೇಲೆ ಇಲ್ಲ ಸಲ್ಲದ ಆಪಾದನೆ ಮಾಡ್ತಾ ಇದ್ದೀರಾ, ಅದಕ್ಕೋಸ್ಕರ ಕೊಡ್ತೀನಿ ಅಂತ ಹೇಳಿದ್ದಾರೆ ವಿನ ಹೆದರ್ಕೊಂಡು ಕೊಟ್ಟಿದ್ದಾರೆ ಅಥವಾ ಇನ್ನೇನಕ್ಕೋ ಕೊಟ್ಟಿದ್ದಾರೆ ಅನ್ನೋದು ಪ್ರಶ್ನೆ ಬರಲ್ಲ. ಇರ್ಬೋದು, ತಡ ಅದು ಒಂದೊಂದ್ಸರಿ ತಡ ಆದ್ರೂ ಕೂಡ ಅದು ನಿರ್ಧಾರಗಳು ಸರಿಯಾಗೇ ಇರ್ತಾವಲ್ಲ. ಸಿದ್ದರಾಮಯ್ಯನವರ ಧರ್ಮಪತ್ನಿಯವರು ಪತ್ರವೊಂದನ್ನು ಈಗಾಗಲೇ ರವಾನಿಸಿ ಅವರಿಗೆ ನೀಡಿದ್ದ ಮೂಡಾ ಸೈಟ್ಗಳನ್ನು ವಾಪಸ್ ಮಾಡ್ತಾ ಇದ್ದೀನಿ, ತೆಗೆದುಕೊಡ್ರಿ ಅಂತ ಹೇಳಿ ಅವರು ಬರೆದಂಥ ಪತ್ರವನ್ನು ತಮ್ಮ ಮಾಧ್ಯಮಗಳ ಮುಖಾಂತರ ನೋಡಿ, ಅವರ ಪತ್ರದ ಕೆಲವು ವಿವರಗಳನ್ನು ನೋಡಿದರೆ ನಿಜವಾಗಿಯೂ ಗೃಹಿಣಿಗೆ ಯಾವ ರೀತಿಯಾಗಿರ್ತಕ್ಕಂಥ ಮಾನಸಿಕ ಆಘಾತ ಈ ಅಪಪ್ರಚಾರದಿಂದ ಹಾಗೂ ಈ ರೀತಿಯಾಗಿರ್ತಕ್ಕಂಥ ರಾಜಕೀಯ ದುರುದ್ದೇಶದ ಏನು ಸಿದ್ದರಾಮಯ್ಯನವರ ಮೇಲೆ ಗೂಬೆ ಕೂಡಿಸುವಂಥ ಪ್ರಯತ್ನ ಇದೆ, ಅದರ ಬಗ್ಗೆ ಬಹಳಷ್ಟು ಘಾಸಿಗೊಂಡಿರುವ ಸಹೋದರಿ ಇವತ್ತು ತಮ್ಮ ನಿರ್ಣಯವನ್ನು ಕೈಗೊಂಡು 14 ಸೈಟ್ಗಳನ್ನು ವಾಪಸ್ ಮಾಡಿದ್ದಾರೆ. ಸಾಕಷ್ಟು ಜನರು ಏನು ಸೈಟ್ ತೊಗೊಂಡ್ರು ಅನ್ನುವಂಥ ಟೀಕೆಗಳನ್ನು ಮಾಡೋದಕ್ಕೆ ಬೆಳೆಸೋದು, ಅವೆಲ್ಲವುಗಳಿಗೆ ಪೂರ್ಣ ವಿರಾಮ ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಿರೀಕ್ಷೆ ಮಾಡ್ತೀನಿ.